ಇನ್ನೊಂದು ಮೈಕ್ ಕೊಡಿ, ಈ ಕಡೆ ಮೈಕ್ ಕೊಡಿ ಸರ್. ತಾವು ಇಲ್ಲಿ ಸರ್, ತಾವು ವಿಷ್ಣು ಸಮಾಧಿ, ವಿಷ್ಣುವರ್ಧನ್ ಸಮಾಧಿಗೆ ಜಾಗ ಖರೀದಿ ಮಾಡಿಕೊಟ್ರಿ. ದರ್ಶನ ಸಮಾಧಿ ಅಲ್ಲ, ಸ್ಮಾರಕ. ನಾವೇನು ಮಾಡ್ತಾ ಇದ್ದೀವಿ ಈಗ, ನಾಳೆ ನಿಮಗೆ ಆ್ಯಕ್ಚುಲಿ ಒಂದು ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿದ್ದಾರೆ ವಿವೇಕ? ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ನಾವೇನು ಡಿಸೈನ್ ಅಂದ್ಕೊಂಡಿದ್ದೀವಿ, ಏನು ಆರ್ಕಿಟೆಕ್ಚರ್ ಅಂದ್ಕೊಂಡಿದ್ದೀವಿ, ಒಂದು ಮೆಮೋರಿಯಲ್, ಏನೋ ವೇರ್ ಫ್ಯಾನ್ಸ್ ದ ಪೀಪಲ್ ಹೂ ಲವ್ ಹಿಮ್. ನೀವೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಅಲ್ಲಿ ಲೈಬ್ರರೀಸ್ ಇದೆ, ಅವರು ತುಂಬ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ. ಈ ಭೂಮಿ ಒಂದು ಬಣ್ಣದ ಬುಗುರಿ, ಆ ಬುಗುರಿ ಒಂದು ಸಂಬಂಧಪಟ್ಟಿದೆ. ಒಂದು ಮೆಡಿಟೇಟಿಂಗ್ ಹಾಲ್ ಇದೆ, ಲೈಬ್ರರಿ ಇದೆ. ಯು ವಿಲ್ ಬಿ ಅಮೇಸ್ ವಿತ್ ದ ವೇ ದ ಆರ್ಕಿಟೆಕ್ಚರ್ ಇಸ್ ಡನ್ ಇಟ್ ಆ್ಯಂಡ್ ವಿ ವಾಂಟೆಡ್ ಟು ಡೂ ಇಟ್ ಅಷ್ಟೇ. ಇವಾಗ ಏನಾಗಿದೆ, ಒಂದು ಕಡೆ ಕಿತ್ತಾಟ ಏನು ನಡೀತದೆ ಅದ್ರ ಪಾಡಿಗೆ ಆಗ್ತಾ ಇರಲಿ. ಯಾಕಂದರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ, ಲಾ ಇನ್ವಾಲ್ವ್ ಆಗಿದೆ ಅಂದಾಗ ನಾವುಗಳು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡ್ಬಲ್ವಿ, ಯಾರನ್ನ ಮೀಟ್ ಮಾಡಬೇಕು ಮಾಡ್ಬೋದು. ಆ್ಯಂಡ್ ಅದೆಲ್ಲ ಅದ್ರ ಪಾಡಿಗೆ ನಡೀತಾ ಇದೆ. ಅದಕ್ಕೆ ದೇರ್ ಇಸ್ ನೋ ಎಂಡ್ ಟು ದ್ಯಾಟ್ ಪಾರ್ಟ್. ಬಟ್ ಏನಾಗ್ತದೆ, ಎಲ್ಲೂ ಏನೂ ನಡೀತಾ ಇಲ್ಲ ಅಂದರೆ. ಆ್ಯಂಡ್ ಐ ಥಿಂಕ್ ಈವನ್ ಆಸ್ ಅ ಫ್ಯಾನ್ ವಿ ಆಲ್ಸೋ ವಾಂಟ್ ಟು ಡೂ ಸಮಥಿಂಗ್. ಸೊ ಎಲ್ಲರೂ ಸೇರಿ ಏನೋ ಮಾಡಿ. ಬಟ್ ಟುಮಾರೋ ವೆನ್ ಯು ಸಿ ದ ವಿಡಿಯೋ ಯು ವಿಲ್ ಬಿ ರಿಯಲಿ ಹ್ಯಾಪಿ ಟು ಸಿ ವಾಟ್ ದೇ ಹ್ಯಾವ್ ಡನ್. ಆ ಮೈಕ್ ಸ್ಪೀಕರ್ ಅವ್ರಿಗೆ ಒಂದು ಮೈಕ್ ಕೊಡಿ, ವರ್ಕ್ ಆಗೋದು. ಸಿನಿಮಾ ಡಿಸೆಂಬರ್ 25 ರಿಲೀಸ್ ಅಂತ ಹೇಳಿದೆ. ಕರೆಕ್ಟ್? ಕ್ರಿಸ್ಮಸ್ ರಿಲೀಸ್ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಕ್ರಿಸ್ಮಸ್ ಕ್ಯಾನ್ ಬಿ 1 week ದಿಸ್ ಸೈಡ್ ದಟ್ ಸೈಡ್. ಬಟ್ ವಾಟ್ ಐ ಎಕ್ಸ್ಪ್ರೆಸ್ಡ್ ಇನ್ July 5th ನಾನೇನು ಹೇಳಿದ್ದೆ, ಐ ಥಿಂಕ್ ದಟ್ ವಾಸ್ ಅ ಪ್ಲ್ಯಾನ್ಡ್ ಆ್ಯಂಡ್ ವೆರಿ ಚಾಲೆಂಜ್. ಇದಕ್ಕೆ ನೀವು ಚಾಲೆಂಜ್ ಅಂತ ಹೇಳ್ಬೋದು. ನಾವು ಅವತ್ತಿಗೆ ನಮಗೆ ನಾವು ಹಾಕ್ಕೊಂಡ ಚಾಲೆಂಜಿಗೆ, ನಮ್ಮ ಸಿನಿಮಾಗೆ ನಾವೇನು ಮಾಡಬೇಕು ಅಂತ ಇದ್ವು. ಐ ಥಿಂಕ್ ಡೋಂಟ್ ಯು ಥಿಂಕ್ ಐ ಅನೌನ್ಸ್ಡ್ ಆನ್ July 5th? Did I? Yeah. So it's a very well planned film. Is what we are planning to do, and we will stick to our words. ಸರ್, ಇಷ್ಟು ವೇಗವಾಗಿ ಸಿನಿಮಾ ಶೂಟಿಂಗ್ ಮುಗಿಸೋ ಕಾರಣ ಏನು ಸರ್? ಅಂದರೆ ಪ್ರತಿ ವರ್ಷಕ್ಕೆ 2 ಸಿನಿಮಾ ಬಿಡುಗಡೆ ಆಗುತ್ತೆ ಸ್ಟಾರ್ ನಟದಿಂದ ಅಂತ ಬೇಡಿಕೆ ಇತ್ತು. ಸೊ ಅದನ್ನು ಮಾಡೋಕ್ಕೋಸ್ಕರ ಏನಾದರೂ ಮುಂದಾಗಿದ್ದೀರಾ ಅಂತ? ಇಲ್ಲ ಸರ್, ಒಂದು ವರ್ಷದಲ್ಲಿ ಒಂದು ಸಿನಿಮಾ ಇರಲೇಬೇಕಾಗುತ್ತೆ. ಸೆಕೆಂಡ್ ಇನ್ನೊಂದೇನಾಗಿದೆ ಅಂದರೆ, ಈ ಸಿನಿಮಾ ನಾವು ನನ್ನ ತಲೆಗೆ ಬಂದಿದ್ದು ಕರೆಕ್ಟಾಗಿ ಮಾಡಿದ್ರೆ ಇದು ನೀವು ಮುಗಿಸ್ಬೋದು ಅಂತ ಅಂದ್ಕೊಂಡಾಗ. ಆ್ಯಂಡ್ ಆ ಸ್ಕ್ರಿಪ್ಟ್ ಆ ಟೈಮಿಗೆ ಮುಗೀತು. ಇಲ್ಲಾಂದಿದ್ರೆ ಬಹುಶಃ 1 ತಿಂಗಳು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಕರೆಕ್ಟ್ ಅನ್ನಿಸ್ತು. ಆ್ಯಂಡ್ ವೇಗವಾಗಿ ಯಾಕೆ ಅಂತಂದರೆ, ಮಾಡ್ಬೋದು, ಮಾಡೋಕ್ಕಾಗುತ್ತೆ. ಹೀಗಾದರೆ ಆ್ಯಕ್ಚುಲಿ ದ ನಂಬರ್ ಆಫ್ ಡೇಸ್ ವಿ ಸೇವ್ ಆನ್ ದ ರಿಲೀಸ್ helps us reduce the interest on the film. Interest as in money. So that is your first income and profit avaga. We nearly save about 5-6 crores if we actually work very well like this. So adana idkondu talali idkondu we are doing it. Sudeep sir. ಕರೆಕ್ಟ್ ಆಗಿರೋ ಕೈಗಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾವೆ. ಕರೆಕ್ಟ್ ಆಗಿರೋ ವ್ಯಕ್ತಿಗಳ ಕೆಳಗಡೆ ಇದೆ ಅಂದಾಗ ಕರೆಕ್ಟ್ ಆಗಿರೋ ವಿಚಾರಗಳು ಮಾತ್ರ ನಡೀತಾ ಇದನ್ನ ನಂಬಿ. ಅಲ್ಲಿ ಅಭಿಮಾನಿಗಳ ಸಂಘ, ವಿಷ್ಣು ಅಭಿಮಾನಿಗಳ ಸಂಘನೇ ಸರ್ಕಾರ, ಅವ್ರ ಕೆಳಗೆ ಇರ್ತಾರೆ. ಅವ್ರ ಹೆಸರಿದೆ ಅಲ್ಲಿ, ತಪ್ಪು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಕೆಳಗಡೆ ನಾವಿದ್ದೀವಿ, ನೀವೇನು. ಎಲ್ಲರೂ ಒಂದಲ್ಲಮ್ಮ, ಎಲ್ಲರೂ ಒಂದಲ್ಲ. ನೀವು ಹೇಳೋದ ಪ್ರಕಾರ ಎಷ್ಟೋ ಸಂಘಗಳು ಅಂತ ನೀವು ಹೇಳಿದ್ರು, ಯಾವತ್ತೂ ಎಲ್ಲರೂ ಹಾಗೆ ಅನ್ನೋದನ್ನು ನಿಮಗೆ ನೀವೇ ಅನ್ಕೊಂಡು. ಪ್ರಪಂಚದಲ್ಲಿ ಒಳ್ಳೆತನ ಇದೆ, ಒಳ್ಳೆ ಜನರು ಇದ್ದಾರೆ. ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ, ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದ್ದಾರಲ್ಲ, ಭಾಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ. ಭಾಳ ಉದ್ದೇಶಗಳು ಚೆನ್ನಾಗಿದ್ದಾರೆ. ಆ್ಯಂಡ್ ಯಾರ ಉದ್ದೇಶ ಚೆನ್ನಾಗಿದ್ದಾರೋ ಅವರೆಲ್ಲ ಒಂದಾಗಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಅದು ನನ್ನ ಪ್ರಕಾರ ಯಾವತ್ತೂ ಅದಾಗೋಕ್ಕೆ ಸಾಧ್ಯನೇ ಇಲ್ಲ. ಅದಾಗೋಕ್ಕೆ ಬಿಡೋದಿಲ್ಲ. ಹಾಗಿದ್ದರೆ ಅದೇ ಜಾಗ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ. ವಿಷ್ಣುವರ್ಧನ್ ಹೆಸರಲ್ಲಿ ಹೋಟ್ಲು, ವಿಷ್ಣುವರ್ಧನ್ ಸರ್ ಅವ್ರ ಹೆಸರಲ್ಲಿ ಇನ್ನೊಂದು, ಅಲ್ಲಿ ಮಾಡ್ತಾ ಇರೋದ್ರ ಕಮರ್ಷಿಯಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಇರೋದ್ರ ಅದರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನೂ ಇಲ್ಲ. ನೀವು ಹೋಗ್ಬೋದು, ಕೂರ್ಬೋದು, ಓದ್ಬೋದು, ಬರ್ಬೋದು. ನೀವು ನೋಡಿ, ನಾಳೆ ನಾಡಿದ್ದ ವಿಡಿಯೋ ಬರುತ್ತೆ, ಅದು ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ನೀವು ಕೊಡ್ತಾರೆ. ನಿಮ್ಗೆ ತುಂಬ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐಡಿಯಾ ತುಂಬ ಖುಷಿಯಾಗುತ್ತೆ ನೋಡಿದ್ರೆ, ತುಂಬ ಖುಷಿಯಾಗುತ್ತೆ. ನೀವೇ ಇಷ್ಟು ಬೇಜಾರು ಕಾಣಿಸ್ತಾ ಇದ್ದೀರಿ.
ನಗಾಡ್ಕೊಂಡು ಮಾತಾಡಿ. ಸರ್ ಇವತ್ತು ಫ್ಯಾನ್ಸಿಗಳಿಗೋಸ್ಕರ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ, ಬಟ್ ಫ್ಯಾನ್ಸಿಗೆ ನೀವು ಸಿಗ್ತೀರಾ ಇವತ್ತು ನೈಟು ನಿಮಗೆ ಎಲ್ಲರೂ? ಹೌದು, ಅಂಕಲಿಂಗೆ ಇವತ್ತು ಒಂದು 8 ಗಂಟೆಗೆಲ್ಲಪ್ಪ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗೂ. ಆ ಊಟ ಆಗಿ ಬಂದಮೇಲೆ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತೇವೆ. ಎಷ್ಟೋ ಫ್ಯಾನ್ಸ್ಗಳೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 9 PM I think the program starts. I will come in something around 10:30, 11 and bring in the birthday with them. 12 o'clock I'll spend with them and I'll get back. ಅವ್ರ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತೆ ಸರ್? ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಇಲ್ಲಿ ಬರ್ತಾ ಇರೋದು. ಈ 30 ವರ್ಷ ನೀವು ಏನು ಮಾಡ್ತಾ ಇರೋದು? ಪರ್ಫಾರ್ಮೆನ್ಸ್ ತಾನೇ ಕೊಡ್ತಾ ಇರೋದು. ಅದನ್ನು ಕೊಟ್ಟಿದ್ದಕ್ಕೆ ಬರ್ತಾ ಇರೋದು. ಇನ್ನೊಂದು ಈಗ ಕೆಂಗೇರಿಯಲ್ಲಿ ಪುತ್ಥಳಿ ನಿರ್ಮಾಣ ದರ್ಶನ ವ್ಯವಸ್ಥೆ ಅಂತ ಒಂದು 25 ಅಡಿ ಪುತ್ಥಳಿ ರೆಡಿ ಆಗ್ತಾರೆ, ಬಟ್ ಪ್ಲೇಸ್ ಎಲ್ಲಿ ಅಂತ ಇಲ್ಲಿ ತನಕ ಮೆನ್ಷನ್ ಮಾಡಿರಲಿಲ್ಲ. ಆ ಪ್ಲೇಸ್ ಎಲ್ಲಿ ಆಗಬೇಕು? 17ನೇ ತಾರೀಕು ಅವ್ರು ಹುಟ್ಟುಹಬ್ಬದ ದಿನ ನಿಮಗೆ ಗೂಗಲ್ ಪಾಯಿಂಟ್, ಅಫ್ಕೋರ್ಸ್ ವೀರಕಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನೇನಿದ್ದಾರೆ ಅವ್ರ ಕಡೆಯಿಂದಲೇ ಆಗುತ್ತೆ. ಅದನ್ನು ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀವಿ. ನಾಳೆ ಐ ಥಿಂಕ್ ಎಲ್ಲಿದ್ದಾರೆ ಅವರು? ನಾಳೆ ಐ ಥಿಂಕ್ ವಿಡಿಯೋ ನಾಳೆ ಅಲ್ವಾ? ಹಾಂ, ನಾಳೆನ ಬುಧವಾರ ಮಾಡಿ. ಸರ್ ಇನ್ನೊಂದು ವಿಷ್ಣುವರ್ಧನ್ ರಿಲೀಸ್ ಸಿನಿಮಾ ಏನಿದೆ ಅದರ ಅಮೌಂಟನ್ನು ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು. ಸೊ ಅದು ನಿಜಾನ? ಜೊತೆಗೆ ಇಲ್ಲ, ವಿಷ್ಣುವರ್ಧನ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ. ಅದು ಅವರೇ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ. ಆ ಹಣನ ಅವರು ಏನು ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಾನು ಯಾವ ಥರ ಸ್ಟೇಟ್ಮೆಂಟಿಗೆ ಕೊಟ್ಟಿಲ್ಲ ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಇಟ್. ಅದು ಅವ್ರ ಪ್ರೀತಿಯಿಂದ ಮಾಡಿದ್ದಾರೆ, ಜನಗಳ ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ, ಓಡಿಸಿದ್ದಾರೆ, ಅಲ್ಲಿ ಮುಗೀತು ಅಷ್ಟೇ. ನನಗೂ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ಇಟ್. ಸರ್